So second one type of the based on projection is non-projected ಪ್ರಕ್ಷೇಪಿಸದ ಸಾಧನ. So there are ಟೈಪ್ಸ್ ಆಫ್ ನಾನ್ ಪ್ರೊಜೆಕ್ಟೆಡ್ ಆ್ಯಡ್ಸ್ ಇರ್ತಾರೆ. ಪ್ರಕ್ಷೇಪಿಸಿದ ಸಾಧನಗಳ ವಿಧಗಳು. ಫಸ್ಟ್ ವಾಟ್ ಈಸ್ ನಾನ್ ಪ್ರೊಜೆಕ್ಟೆಡ್ ಆ್ಯಡ್ಸ್ ಮೀನ್ಸ್ ಪ್ರಕ್ಷೇಪಿಸಿದ ಸಾಧನ ಎಂದರೇನು. ಸೊ ನಮ್ಗೆ ಗೊತ್ತಿದೆ ಪ್ರೊಜೆಕ್ಟೆಡ್ ಆ್ಯಡ್ಸ್ ಅಂದ್ರೇನು, ಯಾವ ಎಲೆಕ್ಟ್ರಾನಿಕ್ ಡಿವೈಸ್ನ ಯೂಸ್ ಮಾಡಿಕೊಂಡು ಅಥವಾ ಪ್ರೊಜೆಕ್ಷನ್ ಡಿವೈಸ್ನ ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಟೀಚ್ ಮಾಡುವಂಥ ವಿಧಾನವನ್ನು ಪ್ರೊಜೆಕ್ಟೆಡ್ ಆ್ಯಡ್ಸ್ ಅಂತ ಕರಿತೀವಿ. ನಾನ್ ಪ್ರೊಜೆಕ್ಟೆಡ್ ಆ್ಯಡ್ಸ್ ಅಂತಂದರೆ ದಟ್ projected ad don't require any electronic or projection device. These ads are simple, cost effective and direct visible to learners. ಸೊ ಇಲ್ಲಿ ಬೋಧನೆಯ ಅಧ್ಯಯನ ಪ್ರಕ್ರಿಯೆಯಲ್ಲಿ ನಾನ್ ಪ್ರೊಜೆಕ್ಟೆಡ್ ಆಡ್ಸ್ ಬಂದು ಯಾವುದೇ ಯಂತ್ರ ಅಥವಾ ಪ್ರೊಜೆಕ್ಟರ್ಗಳ ಅಗತ್ಯ ಇಲ್ಲದೆ ತೀರಾ ಸರಳವಾಗಿ ಕಡಿಮೆ ವೆಚ್ಚದಲ್ಲಿ ವಿದ್ಯಾರ್ಥಿಗಳಿಗೆ ನೇರವಾಗಿ ಗೋಚರಿಸುವಂಥ ವಿಧಾನನ ನಾವು ಪ್ರಕ್ಷೇಪಿಸದ ಸಾಧನ ಅಂತ ಕರಿತೀವಿ. ಸೊ ದೇರ್ ಆರ್ ಟೈಪ್ಸ್ ಆಫ್ ನಾನ್ ಪ್ರೊಜೆಕ್ಟೆಡ್ ಆ್ಯಡ್. ದೇರ್ ಆರ್ 3 ಟೈಪ್ಸ್ ಇಸ್ ದೇರ್. 3 ಪ್ರಕಾರಗಳಿದೆ. ಮೊದಲನೇದು ಗ್ರಾಫಿಕ್ ಸಹಾಯಕಗಳು. ಗ್ರಾಫಿಕ್ ಆ್ಯಡ್ಸ್. ಸೊ ಸೆಕೆಂಡ್ ಒನ್ ಪ್ರದರ್ಶನ ಫಲಕ ಡಿಸ್ಪ್ಲೇ ಬೋರ್ಡ್. ಥರ್ಡ್ ಒನ್ ಇಸ್ ತ್ರಿಮಿತೀಯ ಸಹಾಯಕಗಳು 3D ಆ್ಯಡ್ಸ್. ಸೊ ಫಸ್ಟ್ ಒನ್ ಇಸ್ ಗ್ರಾಫಿಕ್ ಆ್ಯಡ್ಸ್, ಡಿಸ್ಪ್ಲೇ ಬೋರ್ಡ್ ಆ್ಯಂಡ್ 3D ಆ್ಯಡ್ಸ್. ಸೊ ಗ್ರಾಫಿಕ್ ಸಹಾಯಕಗಳು, ಪ್ರದರ್ಶನ ಫಲಕಗಳು, ತ್ರಿಮಿತೀಯ ಸಹಾಯಕಗಳು. ಸೊ ವಾಟ್ ಈಸ್ ಗ್ರಾಫಿಕ್ ಆ್ಯಡ್ಸ್? ಸೊ ಟೈಪ್ಸ್ ಆಫ್ ನಾನ್ ಪ್ರೊಜೆಕ್ಟೆಡ್ ಆ್ಯಡ್ಸಲ್ಲಿ ಫಸ್ಟ್ ಟೈಪ್ ಬಂದು ಗ್ರಾಫಿಕ್ ಆ್ಯಡ್ಸ್, ಗ್ರಾಫಿಕ್ ಸಹಾಯಕಗಳು. ಏನು ಗ್ರಾಫಿಕ್ ಆ್ಯಡ್ಸ್ ಅಂತ? ಸೊ ಗ್ರಾಫಿಕ್ ಆ್ಯಡ್ಸ್ ಅಂದರೆ ಇದು ಬಂದು ಗ್ರಾಫ್ ಅಲೇಖ ಮೀನ್ಸ್ ನಾವು ಚಿಹ್ನೆಗಳಿಂದ ಸಿಂಬಲ್ಗಳಿಂದ ಮತ್ತು ಪಿಕ್ಚರ್ನ ಡ್ರಾ ಮಾಡೋದ್ರ ಮುಖಾಂತರ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೋಬೋದಂಥ ಒಂದು ವಿಧಾನ ಇದು. ಸೊ ಗ್ರಾಫಿಕ್ ಸಹಾಯಕಗಳು ಚಿತ್ರಗಳು ಮತ್ತು ಚಿಹ್ನೆಗಳ ಮೂಲಕ ಮಾಹಿತಿಯನ್ನು ನೀಡುವ ದೃಶ್ಯ ಸಹಾಯಕಗಳು. ಇವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಗ್ರಾಫಿಕ್ ಆ್ಯಡ್ಸಿಂದ ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಒನ್ ಬಂದು ಟೈಪ್ಸ್ ಆಫ್ ಗ್ರಾಫಿಕ್ ಆ್ಯಡ್ಸ್. ಸೊ ಟೈಪ್ಸ್ ಆಫ್ ಗ್ರಾಫಿಕ್ ಆ್ಯಡ್ಸ್, ಗ್ರಾಫಿಕ್ ಸಹಾಯಕಗಳ ವಿಧಗಳು ಬಂದು ಫಸ್ಟ್ ಒನ್ ಗ್ರಾಫ್, ಶೋ ನ್ಯೂಮರಿಕಲ್ ಡಾಟಾ ವಿಜುವಲ್, ಬಾರ್ ಗ್ರಾಫ್, ಲೈನ್ ಗ್ರಾಫ್. ಸೊ ನಾವು 8th ಸ್ಟ್ಯಾಂಡರ್ಡ್ ಮತ್ತು 9th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತೀವಿ ಬಾರ್ ಗ್ರಾಫ್, ಹಿಸ್ಟೋಗ್ರಾಮ್. ಸೊ ಇದೆಲ್ಲ ಕೂಡ ನಮ್ಗೆ ತುಂಬ ಹೆಲ್ಪ್ ಆಗುವಂಥದ್ದು. ಶೋ ನ್ಯೂಮರಿಕಲ್ ಡಾಟಾ ಸಂಖ್ಯಾತ್ಮಕ ಮಾಹಿತಿಯನ್ನು ದೃಶ್ಯದ ರೂಪದಲ್ಲಿ ತೋರಿಸುತ್ತದೆ. ಸೊ ಸೆಕೆಂಡ್ ಒನ್ ಇಸ್ ಡಯಾಗ್ರಾಮ್, ಆಕೃತಿ. ಸೊ ನಮಗೆಲ್ಲ ಗೊತ್ತಿರುವಾಗೆ ಡಯಾಗ್ರಾಮ್ ಸೈನ್ಸಲ್ಲಿ ಬ್ರೈನ್ ಡಯಾಗ್ರಾಮ್ ಆಗಿರ್ಬೋದು, ಆರ್ಟ್ ಡಯಾಗ್ರಾಮ್ ಆಗಿರ್ಬೋದು, ಅದನ್ನೆಲ್ಲ ನಾವು ಡೈರೆಕ್ಟಾಗಿ ನೋಡೋದಕ್ಕೆ ಅಥವಾ ಡ್ರಾ ಮಾಡೋದಕ್ಕೆ ರೇಖೆ ಮೀನ್ಸ್ ಲೈನ್ ಎಳೆಯೋದ್ರ ಮುಖಾಂತರ, ಸ್ಟ್ರಕ್ಚರ್ ಎಳೆಯೋದ್ರ ಮುಖಾಂತರ ಅದನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಪ್ರೋಸೆಸ್ನ ಏನಂತ ಕರಿತೀವಿ? ಡಯಾಗ್ರಾಮ್ ಅಂತ ಕರಿತೀವಿ. ರಚನೆ ಅಥವಾ ಪ್ರಕ್ರಿಯೆಯನ್ನು ತೋರಿಸುತ್ತದೆ. ರಿಪ್ರೆಸೆಂಟ್ ದ ಸ್ಟ್ರಕ್ಚರ್ ಆರ್ ಪ್ರೊಸೆಸ್. ಫಾರ್ ಎಕ್ಸಾಂಪಲ್ ಬ್ರೈನ್, ಆರ್ಟ್, ಲಂಗ್ಸ್, ಲಿವರ್ ಅದೆಲ್ಲ ಕೂಡ ಒಂದು ಗ್ರಾಫಿಕಲ್ ಆರ್ಟ್ಸ್ಗೆ ರಿಲೇಟೆಡ್ ಇರುವಂಥದ್ದು. ಹಾಗೆ ಥರ್ಡ್ ಟೈಪ್ ಇಸ್ ಪೋಸ್ಟರ್, ಭಿತ್ತಿಪತ್ರ. ಸೊ ಈ ಯೂಸ್ಡ್ ಫಾರ್ ಅವೇರ್ನೆಸ್ ಆ್ಯಂಡ್ ಕಮ್ಯುನಿಕೇಷನ್, ಜಾಗೃತಿ ಮೂಡಿಸಲು ಬಳಸಲಾಗುತ್ತದೆ. ಸೊ ಈಗ ಯಾವುದೋ ಒಂದು ಮೂವಿ ಪೋಸ್ಟರ್ಗಳಾಗಿರ್ಬೋದು ನಾವು ನೋಡ್ತೀವಿ ಹೊರಗಡೆ ಗೋಡೆಗಳ ಮೇಲೆ ಏನು ಕಾಣಿಸಿರ್ತಾರೆ ಅಂದರೆ ಆ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅನ್ನೋದನ್ನ ನಮಗೆ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ಆ ಪೋಸ್ಟರ್ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಅಥವಾ ಯಾವುದಾದ್ರೂ ಎಜುಕೇಷನ್ ಸ್ಕೂಲ್ಸ್, ಕಾಲೇಜ್ ಇರ್ಬೋದು, ನವೇಡೇಸ್ ನೀವು ನೋಡಿರ್ಬೋದು ಬೋರ್ಡೆಲ್ಲ ಹಾಕಿರ್ತಾರೆ. ಸೊ ಬ್ಯಾನರೆಲ್ಲ ಮಾಡಿಸಿರ್ತಾರೆ, ಅದೆಲ್ಲ ಈ ಪೋಸ್ಟರ್ಗಳನ್ನ ಹಾಕಿರ್ತಾರೆ. ಕಾರಣ ಏನಂದರೆ ನಮ್ಗೆ ಅವೇರ್ನೆಸ್ ಮತ್ತು ಕಮ್ಯುನಿಕೇಷನ್ನ ಮೂಡಿಸೋದಕ್ಕೋಸ್ಕರ ಪೋಸ್ಟರ್ಗಳು ಹೆಲ್ಪ್ ಆಗ್ತಾ ಹೋಗುತ್ತೆ. ಅದು ಕೂಡ ಟೈಪ್ ಆಫ್ ಗ್ರಾಫಿಕ್ ಆ್ಯಡ್ಸ್. ಸೊ ನೆಕ್ಸ್ಟ್ ಒನ್ ಮ್ಯಾಪ್ ಆರ್ ನಕ್ಷೆ. ಸೊ ನಮಗೆ ಮ್ಯಾಪ್ ಅಂದರೆ ಏನು? ಒಂದು ಲೊಕೇಶನ್ ಯಾವ ಸ್ಥಳ ಎಲ್ಲಿದೆ, ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಅದು. ಸೊ ಶೋಸ್ ದ ಜಿಯೋಮೆಟ್ರಿಕಲ್ ಲೊಕೇಶನ್ಸ್. ಸೊ ಲೊಕೇಶನ್ ಭೌಗೋಳಿಕ ಮಾಹಿತಿಯನ್ನು ತೋರಿಸುವುದನ್ನೇ ಮ್ಯಾಪ್ ಅಥವಾ ನಕ್ಷೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಕಾರ್ಟೂನ್, ಸಿಂಪ್ಲಿಫೈ ದ ಕಾನ್ಸೆಪ್ಟ್ ವಿತ್ ಹ್ಯೂಮರ್ಸ್. ಹಾಸ್ಯದಿಂದ ವಿಷಯವನ್ನು ಸರಳಗೊಳಿಸುತ್ತದೆ. ನೌವೇಡೇಸ್ ಕಾರ್ಟೂನ್ ನಮಗೆಲ್ಲ ಗೊತ್ತು, ಟಿ ವಿಲೂ ಕೂಡ ಮಕ್ಕಳೆಲ್ಲ ಕಾರ್ಟೂನ ನೋಡ್ತಾ, ಕೆಲವು ಮಕ್ಕಳುಗಳು ಕಾರ್ಟೂನ ನೋಡ್ತಾ ಭಾಷೆಗಳನ್ನ ಕಲ್ತಿರೋದು ಇದೆ, ಆ್ಯಕ್ಟಿವಿಟೀಸ್ನ ಕಲ್ತಿರೋದು ಇದೆ, ಅದೆಲ್ಲ ಕೂಡ ಗ್ರಾಫ್. ಸೊ ಕಾಮಿಕ್ ಅಂದ್ರೇನು? ವ್ಯಂಗ್ಯ ಚಿತ್ರಗಳು. ಸ್ಟೋರಿ ಬೇಸ್ಡ್ ಲರ್ನಿಂಗ್ ವಿತ್ ಪಿಕ್ಚರ್, ಕಥೆಯ ಮೂಲಕ ಕಲಿಕೆ ಅಂತ ನಾವು ಟೆಕ್ಸ್ಟ್ ಬುಕ್ಗಳನ್ನ ನೋಡ್ಬೋದು, ಕನ್ನಡ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಗಳು. ಅಲ್ಲಿ ಈ ಕಾಮಿಕ್ ಸರಳಿ ವ್ಯಂಗ್ಯ ಚಿತ್ರಗಳನ್ನ ಹಾಕಿರ್ತಾರೆ. ಬಿಕಾಸ್ ಕಥೆಯ ಮೂಲಕ ಈಸಿಯಾಗಿ ಕಲಿಬೋದು. ಸ್ಟೋರಿ ಬೇಸ್ಡ್ ಲರ್ನಿಂಗ್ ವಿತ್ ಪಿಕ್ಚರ್ ಅನ್ನೋದಕ್ಕೆ ಇದು ಕೂಡ ಟೈಪ್ ಆಫ್ ಗ್ರಾಫಿಕ್ ಆ್ಯಡ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಫ್ಲ್ಯಾಶ್ ಕಾರ್ಡ್.
ಫ್ಲ್ಯಾಶ್ ಕಾರ್ಡ್ ಅಂದರೆ ಯೂಸ್ಡ್ ಫಾರ್ ಕ್ವಿಕ್ ಲರ್ನಿಂಗ್ ಆ್ಯಂಡ್ ರಿವಿಷನ್. ಸೊ ಫ್ಲ್ಯಾಶ್ ಕಾರ್ಡ್ಗಳು ಕ್ವಿಕ್ ಲರ್ನ್ ಮಾಡೋದಕ್ಕೆ ನಮಗೆ ವೇಗವಾಗಿ ಪುನರಾವರ್ತನೆಗೆ ಉಪಯೋಗವಾಗುತ್ತದೆ. ಸೊ ನೆಕ್ಸ್ಟ್ ಒನ್ ಇಸ್ ಫೋಟೋಗ್ರಾಫ್, ಛಾಯಾಚಿತ್ರ, ರಿಯಲ್ ಲೈಫ್ ರೆಪ್ರೆಸೆಂಟೇಷನ್, ನೈತ್ಯ ಚಿತ್ರೀಕರಣ. ಸೊ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಯಾವುದಾದ್ರು ಸ್ವೀಟ್ ಮೆಮೊರೀಸ್ನ ನಾವೇನು ಮಾಡ್ತೀವಿ, ಫೋಟೋಗ್ರಾಫ್ ಮಾಡಿ ಇಟ್ಕೋತೀವಿ, ಅದೆಲ್ಲ ಸ್ವೀಟ್ ಮೆಮೊರೀಸ್ಗೋಸ್ಕರ, ಅದು ಕೂಡ ಗ್ರಾಫೈಡ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ನೆಕ್ಸ್ಟ್ ಒನ್ ಈಸ್ ಚಾರ್ಟ್, ಚಿತ್ರಪಟ. ಸೊ ಆರ್ಗನೈಸ್ಡ್ ಇನ್ಫಾರ್ಮೇಷನ್ ಇಸ್ ಟ್ಯಾಬ್ಲರ್ ವಿಜುವಲ್ ಫಾರ್ಮ್. ಸೊ ಒಂದು ಚಾರ್ಟ್ ಮಾಡ್ಕೋತೀವಿ, ನಮಗೆಲ್ಲ ಗೊತ್ತಿರ್ಬೋದು. ಈಗ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಮಾಹಿತಿನ ಸರಳವಾಗಿ ಪ್ರದರ್ಶಿಸೋಕೆ. ಸೊ ಈಗ ಮಕ್ಕಳು ಇನಿಷಿಯಲ್ ಸ್ಟೇಜಿಂದ ಅಂದರೆ ಬೇಬಿ ಸಿಟ್ಟಿಗಿಂತ ಪ್ರೀ ಸ್ಕೂಲಿಂದ ಓದ್ತಿದ್ದಾರೆ ಅಂದರೆ ನಾವೇನು ಮಾಡ್ತೀವಿ, ಒಂದು ಚಾರ್ಟ್ ಮುಖಾಂತರ ತೋರಿಸ್ತೀವಿ, ಮನೇಲೆಲ್ಲ ಚಾರ್ಟ್ ಹಾಕಿರ್ತೀವಿ ಈಸಿಯಾಗಿ ಓದಲಿ ಅಂತ. ಸೊ ಅದೇನಾಗುತ್ತೆ, ಆರ್ಗನೈಸಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಟ್ಯಾಬ್ಲರ್ ವಿಜುವಲ್ ಫಾರ್ಮ್, ಸರಳವಾಗಿ ಅದನ್ನ ಪ್ರದರ್ಶಿಸುತ್ತೆ ಮತ್ತು ಅದನ್ನು ಮಾಹಿತಿ ಕೂಡ ತುಂಬ ನೀಟಾಗಿ ನೀಡುತ್ತೆ ಅನ್ನೋದಕ್ಕೆ ಹಾಕಿರ್ತೀವಿ. ಸೊ ಇಷ್ಟು ಈಗೇನೇ ಎಕ್ಸ್ಪ್ಲೇನ್ ಮಾಡಿದರೆ ಇದೆಲ್ಲ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಲೇ ಹೇಳ್ಬೋದು ನಾವು, ಗ್ರಾಫಿಕ್ ಆ್ಯಡ್ಸ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಇಷ್ಟು ವಿಧಗಳು ಕೂಡ ಗ್ರಾಫಿಕ್ ಆ್ಯಡ್ಸ್ಗೆ ಸಂಬಂಧಪಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಜಸ್ಟ್ ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳಿ, ಟೈಪ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ, ಎಕ್ಸಾಂಪಲ್ಸ್ನ ನೋಡ್ಕೊಳ್ಳಿ ಸಾಕು. ಇನ್ ಕೇಸ್ ಯಾವ್ದಾದ್ರು MCQ ಕೇಳಿದಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಪ್ ಇಸ್ ಡಿಸ್ಪ್ಲೇ ಬೋರ್ಡ್. ಸೊ ಸೆಕೆಂಡ್ ಟೈಪ್ ಇಸ್ ಡಿಸ್ಪ್ಲೇ ಬೋರ್ಡ್, ಪ್ರದರ್ಶನ ಫಲಕಗಳು. ಡಿಸ್ಪ್ಲೇ ಬೋರ್ಡ್, ಪ್ರದರ್ಶನ ಫಲಕಗಳು. ಏನು ಡಿಸ್ಪ್ಲೇ ಬೋರ್ಡ್ ಅಂದರೆ, ಸೊ ಈಗ ನಮಗೆ ಬ್ಲ್ಯಾಕ್ ಬೋರ್ಡ್ ಅಥವಾ ವೈಟ್ ಬೋರ್ಡ್, ರೋಲ್ ಅಪ್ ಬೋರ್ಡ್, ಪೆಗ್ ಬೋರ್ಡ್ ಎಲ್ಲ ಕೂಡ ಇದೆ. ಸೊ ಆ ಬೋರ್ಡ್ಗಳು ನಮ್ಗೆ ಏನು ಮಾಡುತ್ತೆ, ಇನ್ಫಾರ್ಮೇಷನ್ನ ನಮಗೆ ಪ್ರೆಸೆಂಟ್ ಮಾಡುತ್ತೆ. ಸೊ ಟೀಚರ್ ಅಥವಾ ಶಿಕ್ಷಕರು ಏನು ಬೋರ್ಡ್ ಮೇಲೆ ಬರೀತಾರೆ ಅದನ್ನ ನಮಗೆ ತೋರಿಸುತ್ತೆ. ಆ ತೋರಿಸೋದನ್ನ ಏನಂತ ಕರಿತೀವಿ, ಡಿಸ್ಪ್ಲೇ ಬೋರ್ಡ್ ಅಂತ ಕರಿತೀವಿ. ಸೊ ಡಿಸ್ಪ್ಲೇ ಬೋರ್ಡ್ ಎಷ್ಟು ಟೈಪ್ ಇದೆ ಅಂದರೆ 3 ಟೈಪ್ಸ್ ಇದೆ, ಬ್ಲ್ಯಾಕ್ ಬೋರ್ಡ್, ರೋಲ್ ಅಪ್ ಬೋರ್ಡ್, ಪೆಗ್ ಬೋರ್ಡ್. ಸೊ ಇತ್ತೀಚೆಗೆ ವೈಟ್ ಬೋರ್ಡು ಕೂಡ ತುಂಬ ಯೂಸ್ ಮಾಡ್ತಿದ್ದೀವಿ. ವೈಟ್ ಬೋರ್ಡ್ ಇದೆ, ಹುಕ್ ಆ್ಯಂಡ್ ಲುಕ್ ಬೋರ್ಡ್ ಇದೆ, ಪ್ಯಾನಲ್ ಬೋರ್ಡ್, ಮ್ಯಾಗ್ನೆಟ್ ಬೋರ್ಡ್, ಬುಲೆಟ್ ಬೋರ್ಡ್, ಪ್ಲಾಸ್ಟೋಗ್ರಾಫ್ ಬೋರ್ಡ್ ಆ್ಯಂಡ್ ಮಾರ್ಕರ್ ಬೋರ್ಡ್. ಇತ್ತೀಚೆಗೆ ಬಳಸ್ತಿರುವಂಥ ಮಾರ್ಕರ್ ಬೋರ್ಡು ಕೂಡ ಇದೆ. ಇದೆಲ್ಲ ಕೂಡ ಟೈಪ್ಸ್ ಆಫ್ ಡಿಸ್ಪ್ಲೇ ಬೋರ್ಡ್ ಅಂತಲೇ ಹೇಳ್ಬೋದು. ಸೊ ಪ್ರದರ್ಶನ ಫಲಕ ತರಗತಿಯಲ್ಲಿ ಮಾಹಿತಿಯನ್ನು ಪ್ರದರ್ಶಿಸುವ ಬಳಸಲಾಗುತ್ತದೆ. ಪ್ರಕಾರ ಬ್ಲ್ಯಾಕ್ ಬೋರ್ಡ್, ರೋಲ್ ಅಪ್ ಬೋರ್ಡ್, ಪೆಗ್ ಬೋರ್ಡ್. ಸೊ ನೆಕ್ಸ್ಟ್ ಇದೆಲ್ಲ ನಮಗೆ ಏನು ಯೂಸಸ್ಸು ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಬ್ಲ್ಯಾಕ್ ಬೋರ್ಡಲ್ಲಿ ರೈಟ್ ಮಾಡ್ತೀವಿ, ರೋಲ್ ಅಪ್ ಬೋರ್ಡಲ್ಲಿ ಕೂಡ. ಬೋರ್ಡ್ ಅಂತಂದರೆ ಎಲ್ಲ ಬೋರ್ಡಲ್ಲೂ ನಾವು ರೈಟ್ ಮಾಡುವಂಥದ್ದೇ, ಅಥವಾ ಯಾವುದಾದ್ರು ಒಂದು ಸ್ಟಿಕ್ಕರ್ಸ್ನ ಬರೆದೇ ಆ ಬೋರ್ಡ್ ಮೇಲೆ ಟ್ಯಾಗ್ ಮಾಡಿ. ಈ ನೋಟಿಸ್ ಬೋರ್ಡ್ ಅಂತ ಇರುತ್ತೆ, ನೋಟಿಸ್ ಬೋರ್ಡಲ್ಲಿ ನಾವು ಏನು ಮಾಡ್ತೀವಿ, ಅಥವಾ ಮ್ಯಾಗ್ನೆಟಿಕ್ ಬೋರ್ಡಲ್ಲಿ ಏನು ಮಾಡ್ತೀವಿ, ಇಂಪಾರ್ಟೆಂಟ್ ನೋಟಿಫಿಕೇಷನ್ ಏನಿರುತ್ತೆ, ಇಂಪಾರ್ಟೆಂಟ್ ರಿಮೈಂಡರ್, ಕ್ಯಾಲೆಂಡರ್ ಏನಿರುತ್ತೆ ಅದನ್ನೆಲ್ಲ ಬರೆದು ಟ್ಯಾಗ್ ಮಾಡಿರ್ತೀವಿ. ಅದೆಲ್ಲ ಕೂಡ ಡಿಸ್ಪ್ಲೇ ಬೋರ್ಡ್ಗೆ ಸಂಬಂಧಿಸಿರುವಂಥದ್ದು. ಸೊ ನೆಕ್ಸ್ಟ್ ಟೈಪ್ ಬಂದು 3D ಆ್ಯಡ್ಸ್, ತ್ರಿಮಿತಿಯ ಸಹಾಯಕಗಳು. ಈ 3D ಆ್ಯಡ್ಸ್ ಅಂದ್ರೇನು? ಸೊ 3 ಡೈಮೆನ್ಷನ್ನ ಮೆಜರ್ ನಾವು ಯಾವಾಗ ಮಾಡ್ತೀವಿ, ಸೊ 3D ಆ್ಯಡ್ಸ್ ಯಾವಾಗ ಮಾಡ್ತೀವಿ, ಹೇಳಿ. 3 ಡೈಮೆನ್ಷನ್ ಅಂದರೆ ಉದ್ದ ಅಗಲಗಳೊಂದಿಗೆ ಇನ್ನೊಂದು ಆಯಾಮವನ್ನು ಹೊಂದಿರುವ ಸಾಧನವನ್ನು ದೃಕ್ ಸಾಧನ ಅಂತ ಕರಿತೀವಿ. ಸೊ ದಪ್ಪ, ಎತ್ತರ, ಹಾಗೆ ಅಗಲ, ಇದೆಲ್ಲವೂ ಒಂದು 3 ಡೈಮೆನ್ಷನಲ್ ಟೀಚಿಂಗ್ ಮೆಟೀರಿಯಲ್ ಲೈಕ್ ಮಾಡೆಲ್ಸ್ ಆರ್ ರಿಯಲ್ ಆಬ್ಜೆಕ್ಟ್ ಪ್ರೊವೈಡ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್. ಅದನ್ನೇನಂತ ಕರಿತೀವಿ, 3D ಆ್ಯಡ್ಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಮಾಡೆಲ್ಸ್ಗಳು, ಸ್ಪೆಸಿಮನ್, ಡೈರಮ್ ಆ್ಯಂಡ್ ಪುಪೆಟ್. ಇದೆಲ್ಲ ಕೂಡ ಅಂದರೆ ಸೂತ್ರದ ಬೊಂಬೆ, ಡೈರಾಮ, ನಮೂನೆ, ಮಾದರಿಗಳು, ಇದೆಲ್ಲ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು 3D ಆ್ಯಡ್ಸ್ಗೆ. ಸೊ 3D ಆ್ಯಡ್ಸ್ಗೆ ಇದೆಲ್ಲ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಸೊ ಟೈಪ್ಸ್ ಆಫ್ ಟೀಚಿಂಗ್ ಆ್ಯಡ್. ಸೊ ಟೈಪ್ಸ್ ಆಫ್ ಟೀಚಿಂಗ್ ಆ್ಯಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಸ್ವಾತಿ, ಮ್ಯಾಥಮೆಟಿಕ್ಸ್ ಟೀಚರ್. ದಿಸ್ ವಿಡಿಯೋ ಅಬೌಟ್ teaching aptitude general paper 1 KCET and NET. Teaching ads. So teaching ads ಅಲ್ಲಿ, so yesterday I uploaded the video about teaching ads, classification of teaching ads and the projected ads and non-projected ads. So ಇವತ್ತು based on sense organs, ಇಂದ್ರಿಯಗಳನ್ನು ಆಧರಿಸಿ 3 ಟೈಪ್ಸ್ ಇದೆ. ವಿಜುವಲ್ ಆ್ಯಡ್ಸ್, ಆಡಿಯೋ ವಿಜುವಲ್ ಆ್ಯಡ್ಸ್, ದೃಕ್ ಸಾಧನ, ಶ್ರವ್ಯ ಸಾಧನ, ದೃಕ್ ಶ್ರವಣ ಸಾಧನ ಅಂತ ಇದೆ. ಸೊ ಅದ್ರದ್ದು ನೋಡೋಣ ಬನ್ನಿ ಇವತ್ತು ಏನೇನಿದೆ ಟೈಪ್ಸ್ ಅಂತ. ಸೊ ಫಸ್ಟ್ ಒನ್ ಈಸ್ ಆಡಿಯೋ ಆ್ಯಡ್ಸ್, ಶ್ರವ್ಯ ಸಹಾಯಕಗಳು.
ಸೊ ಆಡಿಯೋ ಆ್ಯಡ್ಸ್ ಇನ್ವಾಲ್ವ್ ಲರ್ನಿಂಗ್ ಥ್ರೂ ಇಯರಿಂಗ್. ಸೊ ನಮ್ಗೆ ಗೊತ್ತು ಜಸ್ಟ್ ಆಡಿಯೋ ಅಂತಿದ್ರೆ ಏನು ಹೇಳಿ, ಅಲ್ಲಿ ಒಂದು ಟೆಲಿವಿಷನ್ ಇರುತ್ತೆ ಅಥವಾ ಒಂದು ರೇಡಿಯೋ ಇರುತ್ತೆ. ಆ ರೇಡಿಯೋ ಮುಖಾಂತರ ಅಥವಾ ಟೇಪ್ ರೆಕಾರ್ಡ್ ಮುಖಾಂತರ ಪಬ್ಲಿಕ್ ಅಡ್ರೆಸ್ ಸಿಂಬಲ್ಗಳ ಮುಖಾಂತರ ಏನು ಮಾಡ್ಬೋದು, ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳೋದ್ರ ಮುಖಾಂತರ ನಾವು ಲರ್ನಿಂಗ್ ಮಾಡೋದನ್ನೇ ಆಡಿಯೋ ಆ್ಯಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರೇಡಿಯೋ, ಟೇಪ್ ರಿಕಾರ್ಡರ್, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇದೆಲ್ಲ ಕೂಡ ಎಕ್ಸಾಂಪಲ್ ಆಗುತ್ತೆ ಆಡಿಯೋ ಆ್ಯಡ್ಸ್ಗೆ. ಶ್ರವ್ಯ ಸಾಧನಗಳ ಕೇಳುವ ಮುಖಾಂತರ ಕಲಿಕೆ ನೀಡುತ್ತದೆ. ರೇಡಿಯೋ, ಟೇಪ್ ರಿಕಾರ್ಡರ್, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ಗಳಲ್ಲಿ ಕೂಡ ಅಂದರೆ ಯಾರಿಗೆ ವಿಷುವಲ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಆಡಿಯೋ ಆ್ಯಡ್ಸ್ ಅನ್ನೋದು ತುಂಬ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಕಲಿಕೆಗೆ ಶ್ರವ್ಯ ಅಥವಾ ಕಿವಿಯ ಮೂಲಕ ಕಲಿಕೆಗೆ ಸಹಾಯ ಮಾಡುವ ಸಾಧನಗಳಾಗಿರ್ತದೆ. ಬರೀ ಅಷ್ಟೇ ಅಂತಲ್ಲ, ಯಾರ್ದು ಡಿಸಬಿಲಿಟಿ ಇರುತ್ತೆ ಅವ್ರು ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ಇವನ್ ಕೆಲವೊಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋರು ತುಂಬ ವರ್ಕ್ ಫ್ರೀ ಇಲ್ಲ, ತುಂಬ ವರ್ಕ್ ಇದೆ ಅನ್ನೋರು ಕೂಡ ಜಸ್ಟ್ ಆಡಿಯೋ ಕೇಳೋದ್ರ ಮುಖಾಂತರ ಎಕ್ಸಾಮ್ ಪಾಸ್ ಆಗಿರೋರು ತುಂಬ ಜನ ನೋಡಿದ್ದೀವಿ ನಾವು. ಅದಕ್ಕೆಲ್ಲ ಈ ಆಡಿಯೋ ಆ್ಯಡ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ವಿಜುವಲ್ ಆ್ಯಡ್ಸ್. ವಿಜುವಲ್ ಆ್ಯಡ್ಸು ಕೂಡ ನಮ್ಗೆ ಗೊತ್ತಿರೋ ಹಾಗೆ ವಿಜುವಲ್ ಆ್ಯಡ್ಸು ಕೂಡ ನಮ್ಗೆ ಕಣ್ಣಿನ ಮುಖಾಂತರ ಕಲಿಕೆಗೆ ಸಹಾಯ ಮಾಡುವ ಸಾಧನಗಳನ್ನ ನಾವು ವಿಜುವಲ್ ಆ್ಯಡ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಪ್ರೊಜೆಕ್ಟರ್, ಡಯಾಗ್ರಾಮ್ಸ್, ಪ್ರೊಜೆಕ್ಟರ್ ಇರ್ಬೋದು, ಡಯಾಗ್ರಾಮ್ಸ್ ಇರ್ಬೋದು, ಹಾಗೆ ಚಾರ್ಟ್ಗಳಿರ್ಬೋದು. ಇದ್ರ ಮುಖಾಂತರ ನೋಡೋದನ್ನ ನಾವು ವಿಜುವಲ್ ಆ್ಯಡ್ಸ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿಲ್ಲ ಬಟ್ ಅದನ್ನು ಹೇಳ್ತಿದ್ದೀನಿ ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಪ್ ಬಂದು ಆಡಿಯೋ ವಿಜುವಲ್ ಆ್ಯಡ್ಸ್, ಶ್ರಾವ್ಯ ದೃಶ್ಯ ಸಹಾಯಕಗಳು. ಸೊ ಆಡಿಯೋ ವಿಜುವಲ್ ಅಂದ್ರೇನು, ಸೊ ಕೇಳುವುದು ಮತ್ತು ನೋಡುವುದು ಎರಡೂ ಪ್ರಕ್ರಿಯೆ ಇರುವುದನ್ನು ನಾವು ಆಡಿಯೋ ವಿಜುವಲ್ ಆ್ಯಡ್ಸ್ ಅಂತ ಕರಿತೀವಿ. ಬೋತ್ ಸೀಯಿಂಗ್ ಆ್ಯಂಡ್ ಹಿಯರಿಂಗ್ ಮೇಕಿಂಗ್ ಲರ್ನಿಂಗ್ ಮೋರ್ ಎಫೆಕ್ಟಿವ್. ಸೊ ಕೇಳೋದ್ರಿಂದ ಸ್ವಲ್ಪ ತಿಳ್ಕೊಬೋದು, ಬರೀ ನೋಡೋದ್ರಿಂದ ಸ್ವಲ್ಪ ತಿಳ್ಕೊಬೋದು, ಬಟ್ ಕೇಳಿ ನೋಡಿ ಮಾಡೋದ್ರಿಂದ ಸೊ ನಮಗೆ ಎಫೆಕ್ಟಿವ್ ಲರ್ನಿಂಗ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಟೆಲಿವಿಷನ್, ಕಂಪ್ಯೂಟರ್, ವಿಡಿಯೋ, ಆ್ಯನಿಮೇಷನ್, ಮಲ್ಟಿಮೀಡಿಯಾ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅತಿ ಹೆಚ್ಚಾಗಿ ಎಲ್ಲ ನೋಡ್ತಿರ್ತೀವಿ, ಹಾಗೆ ಅದನ್ನು ಕೇಳಿಸ್ಕೊತಿರ್ತೀವಿ. ಅದಕ್ಕೆ ನಾವು ಬೇಗ ಎಫೆಕ್ಟಿವ್ ಆಗಿ ಲರ್ನಿಂಗ್ಸ್ನ ಇತ್ತೀಚೆಗೆ ಸ್ಟೂಡೆಂಟ್ಸ್ಗಳಲ್ಲಿ ತುಂಬ ಎಫೆಕ್ಟಿವ್ ಲರ್ನಿಂಗ್ಸನ್ನು ನೋಡ್ತಿದ್ದೀವಿ. ಬಿಕಾಸ್ ಸೋಷಿಯಲ್ ಮೀಡಿಯಾಯಿಂದ ಅಂತಲೇ ಹೇಳ್ಬೋದು. ಬಿಕಾಸ್ ಅಲ್ಲಿ ನೋಡ್ತಾರೆ, ಕೇಳಿಸ್ಕೊತಾರೆ ಅದರಿಂದ. ಸೊ ಇದೆಲ್ಲ ಕೂಡ ಯಾವುದಾದ್ರು ಟೈಪ್ಸ್ ಅಂತ ಹೇಳ್ಬೋದು ನಾವು. ಸೊ ಟೈಪ್ಸ್ ಆಫ್ ಟೀಚಿಂಗ್ ಆ್ಯಡ್ಸ್ನ ಕ್ಲಾಸಿಫಿಕೇಷನ್, ಅದರಲ್ಲಿ ಬೇಸ್ಡ್ ಆನ್ ಸೆನ್ಸ್ ಆರ್ಗನ್ಸ್ ಅಂತಿದೆ. 3 ಟೈಪ್ಸ್ ಇದೆ: ವಿಜುವಲ್, ಆಡಿಯೋ ವಿಜುವಲ್ ಅಂತ. ಸೊ ಇದೆಲ್ಲ ಕೂಡ ಅದಕ್ಕೆ ಎಫೆಕ್ಟ್ ಆಗಿರುವಂಥದ್ದು. ಸೊ ಕ್ಲಾಸಿಫಿಕೇಷನ್ ಆಫ್ ಟೀಚಿಂಗ್ ಆ್ಯಡ್ಸಲ್ಲಿ 3rd ಟೈಪ್ ಬಂದು ಬೇಸ್ಡ್ ಆನ್ ಆ್ಯಕ್ಟಿವಿಟಿ. ಸೊ ಬೇಸ್ಡ್ ಆ್ಯಕ್ಟಿವಿಟಿ ದೇರ್ ಆರ್ 2 ಟೈಪ್ಸ್ ಇಸ್ ದೇರ್: ಆ್ಯಕ್ಟಿವಿಟಿ ಚಟುವಟಿಕೆ ಆ್ಯಂಡ್ ನಾನ್ ಆ್ಯಕ್ಟಿವಿಟಿ ಚಟುವಟಿಕೆ ರಹಿತ ಆದದ್ದು. ಸೊ ಫಸ್ಟ್ ಇಲ್ಲಿ ಆ್ಯಕ್ಟಿವಿಟಿ ಆ್ಯಡ್ಸ್ ಬಗ್ಗೆ ನೋಡೋಣ. ಸೊ ವಾಟ್ ಈಸ್ ಆ್ಯಕ್ಟಿವಿಟಿ ಆ್ಯಡ್ಸ್? ಕ್ರಿಯಾತ್ಮಕ ಸಹಾಯಕಗಳು. ದಿಸ್ ಇನ್ವಾಲ್ವ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಲರ್ನರ್ಸ್. ಸೊ ಇಲ್ಲಿ ಏನಾಗುತ್ತೆ, ಚಟುವಟಿಕೆಗಳ ಮೂಲಕ ಅಂದರೆ ಆ್ಯಕ್ಟಿವಿಟೀಸ್ನ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಸುವುದನ್ನು, ಬೋಧನೆ ಮಾಡೋದನ್ನು ಇಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಚಟುವಟಿಕೆ ಸಾಧನ. ಸೊ ಇಲ್ಲಿ ಎಕ್ಸಾಂಪಲ್ ಬಂದು ಫೀಲ್ಡ್ ಟ್ರಿಪ್, ಎಕ್ಸ್ಪೆರಿಮೆಂಟ್, ಡೆಮೋಸ್ಟ್ರೇಷನ್ ಇದೆಲ್ಲ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ. ಅದರಲ್ಲೂ ಅತಿ ಹೆಚ್ಚಾಗಿ ಆ್ಯಕ್ಟಿವಿಟಿ ಆ್ಯಡ್ಸ್ ಅಂತ ಬಂದರೆ ವರ್ಕಿಂಗ್ ಮಾಡೆಲ್, ಪ್ಲಾನೆಟೇರಿಯಂ, ಅಕ್ವೇರಿಯಂ ಇದೆಲ್ಲ ಕೂಡ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಆ್ಯಕ್ಟಿವಿಟಿ ಆ್ಯಡ್ಗೆ. ಸೊ ಅದೇ ಥರ ನಾನ್ ಆ್ಯಕ್ಟಿವಿಟಿ ಆ್ಯಡಿಗೆ ಬಂದು ನಾನ್ ಆ್ಯಕ್ಟಿವಿಟಿ ಆ್ಯಡ್ ಅಂತಂದರೆ ಜಸ್ಟ್ ನೋಡೋದ್ರ ಮುಖಾಂತರ ಮಾತ್ರ ಕಲಿಯುವಂಥದ್ದನ್ನ ಏನಂತ ಕರಿತೀವಿ, ನಾನ್ ಆ್ಯಕ್ಟಿವಿಟಿ ಅಥವಾ ಚಟುವಟಿಕೆ ರಹಿತ ಸಾಧನ. ಎಲ್ಲ ದೃಕ್ ಸಾಧನಗಳು ಎಕ್ಸಾಂಪಲ್ ಆಗುತ್ತೆ ಇದಕ್ಕೆ. ಅದೇ ಥರ 4th ಟೈಪ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಟೀಚಿಂಗ್ ಆ್ಯಡ್ ಏನಿದೆ, ಬೇಸ್ಡ್ ಆನ್ ಎಕ್ಸಿಸ್ಟೆನ್ಸ್. ಬೇಸ್ಡ್ ಆನ್ ಅಸ್ತಿತ್ವ ಆಧಾರಿತ ಅಂತಂದರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್, ಕಠಿಣ ಸಾಮಗ್ರಿ ಮತ್ತು ಮೃದು ಸಾಮಗ್ರಿ ಅಂತಿದೆ. ಸೊ ಹಾರ್ಡ್ವೇರ್ ಆ್ಯಡ್ಸ್ ಅಂದರೆ ಯಾವುದು? ಸೊ ನಮ್ಗೆ ಯಾವುದು ವಿಜುವಲ್ ಆಗುತ್ತೆ ಅಂದರೆ ಭೌತಿಕವಾಗಿ ಫಿಸಿಕಲಾಗಿ ಯಾವ ವಸ್ತುಗಳನ್ನ ಮುಟ್ಬೋದು ನಾವು. ಸಪೋಸ್ ಇವಾಗ ಕಂಪ್ಯೂಟರ್ ಇರುತ್ತೆ, ಕಂಪ್ಯೂಟರ್ನ ಮುಟ್ತೀವಿ ಅಲ್ವಾ. ಸೊ ಅದು ಕೂಡ ಭೌತಿಕವಾಗಿರುವಂಥ ಒಂದು ಹಾರ್ಡ್ವೇರ್. ಬಟ್ ಕಂಪ್ಯೂಟ್ರಲ್ಲಿ ಬಳಸುವಂಥ ಸಾಫ್ಟ್ವೇರ್ಗಳು ಯಾವುದ್ಯಾವ್ದಿರೋ ಟ್ಯಾಲಿ ಇರ್ಬೋದು ಅಥವಾ MS ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಅದನ್ನೆಲ್ಲ ಮುಟ್ಟೋಕ್ಕಾಗುತ್ತೆ ನಾವು. ಅದೆಲ್ಲ ಸಾಫ್ಟ್ವೇರ್ಸ್ಗಳು ಏನಾಗಿರುತ್ತೆ, ಕಣ್ಣಿಗೆ ಕಾಣದ ಅಮೂರ್ತಪೂರ್ವದ ಮಾಹಿತಿಗಳಷ್ಟೇ ಅದೆಲ್ಲ. ಸೊ ಅದೆಲ್ಲ ಕೂಡ ಬೇಸ್ಡ್ ಆನ್ ದ ಎಕ್ಸಿಸ್ಟೆನ್ಸ್ ಅಂತಲೇ ಬರುತ್ತೆ. ಇದೆಲ್ಲ ಕ್ಲಾಸಿಫಿಕೇಷನ್ ಆಫ್ ಟೀಚಿಂಗ್ ಆ್ಯಡ್ಸ್. ಸೊ ಇಷ್ಟು ಕೂಡ ಏನು ಈ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಇದೆಲ್ಲ ಕ್ಲಾಸಿಫಿಕೇಷನ್ ಆಫ್ ಟೀಚಿಂಗ್ ಆ್ಯಡ್ಸು ತುಂಬ ಇಂಪಾರ್ಟೆಂಟ್ ಆಗಿರುವುದು. ಹಾಗೆ ಲಾಸ್ಟ್ ಕಾನ್ಸೆಪ್ಟ್ ಒಂದಿದೆ ಈ ಟೀಚಿಂಗ್ ಆ್ಯಡ್ಸಲ್ಲಿ. ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಎಜುಕೇಷನ್ ಚಾನಲ್ ಇನ್ ಇಂಡಿಯಾ, ಇಂಪಾರ್ಟೆಂಟ್ ಇದು. ಸೊ ನೆನ್ಪಿಟ್ಕೊಳ್ಳಿ, ಎಜುಕೇಷನ್ ಚಾನಲ್ ಇನ್ ಇಂಡಿಯಾ. ಭಾರತದಲ್ಲಿ ಶೈಕ್ಷಣಿಕ ಚಾನಲ್ಗಳು ಎಷ್ಟಿದೆ ಅಂತಂದರೆ 3 ಟೈಪ್ಸ್ ಇದೆ.
ಪ್ರಮೋಟ್ ಡಿಜಿಟಲ್ ಲರ್ನಿಂಗ್ನ ಸರ್ವ್ ಎಜುಕೇಷನ್ ಚಾನಲ್ ಟು ಪ್ರಮೋಟ್ ಡಿಸ್ಟೆನ್ಸ್ ಆ್ಯಂಡ್ ಡಿಜಿಟಲ್ ಲರ್ನಿಂಗ್. ಎಲ್ಲರಿಗೂ ಕೂಡ ಸಮಾನವಾದ ಎಜುಕೇಷನ್ ಸಿಗಬೇಕು ಅಂತಲೇ ಇದನ್ನು ತಂದಿರುವಂಥದ್ದು. ಸೊ ಅದು ಯಾವ ಥರ ಇದೆ ಅಂತ ನೋಡೋದು ಬನ್ನಿ. ಫಸ್ಟ್ ಒಂದು ಸಾಕ್ಷಾತ್. ಈ ಸಾಕ್ಷಾತ್ ಬಂದು ಒನ್ ಸ್ಟಾಪ್ ಎಜುಕೇಷನಲ್ ಪೋರ್ಟಲ್. ಇದನ್ನು ಲಾಂಚ್ ಮಾಡಿದ್ದು 30 ಅಕ್ಟೋಬರ್ 2006 ಲಾಂಚ್ಡ್ 30 ಅಕ್ಟೋಬರ್ 2006 ಲಾಂಚ್ ಮಾಡಿದ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಯಾರು ಇದನ್ನ ಓನ್ ಮಾಡಿದಂದರೆ MHRD ಆ್ಯಂಡ್ IGNOU. ಯಾವ ಟೈಪ್ ಇದು? ಒನ್ ಟೈಪ್ ಎಜುಕೇಷನಲ್ ಪೋರ್ಟಲ್. ತುಂಬ ಇಂಪಾರ್ಟೆಂಟ್ ಇದು ಮೂರು ಕೂಡ ಎಜುಕೇಷನ್ ಪೋರ್ಟಲ್ ನೆನ್ಪಿಟ್ಕೊಳ್ಳಿ. ಸೊ ಸೆಕೆಂಡ್ ಒಂದು ಜ್ಞಾನ ದರ್ಶನ. ಸೊ ಟೈಪ್ ಬಂದು ಸ್ಯಾಟಲೈಟ್ ಬೇಸ್ಡ್ TV ಚಾನಲ್. ಲಾಂಚ್ಡ್ ಬಂದು 1111 ಓನ್ಡ್ ಬೈ IGNOU. ಸೀರೀಸ್ ಬಂತು ಜ್ಞಾನದರ್ಶನ್ 1 and 2 ಅಂತ ಇದೆ. ವರ್ಚುವಲ್ ಕ್ಲಾಸ್ ರೂಮ್ ಯೂಸ್ ಯಾವ ಥರ ಮಾಡ್ತಾರೆ ಅಂದರೆ ವರ್ಚುವಲ್ ಕ್ಲಾಸ್ ರೂಮ್ ಬೇಸ್ಡ್ TV ಅಂತಲೇ ಹೇಳ್ಬೋದು ಇದು. ಮತ್ತು ಥರ್ಡ್ ಟೈಪ್ ಒಂದು ವ್ಯಾಸ್ UGC. ಈ ವ್ಯಾಸ್ ಅನ್ನೋದು UGC GEC ಅಂತ ಕರಿತೀವಿ, ಹೈಯರ್ ಎಜುಕೇಷನ್ ಪ್ರೋಗ್ರಾಮ್. ಇದನ್ನು ಹೈಯರ್ ಎಜುಕೇಷನ್ TV ಚಾನಲ್ ಮತ್ತು ಇದನ್ನ ಸ್ಪಾನ್ಸರ್ ಮಾಡಿದ್ದು UGC ಅವರು. ಆ್ಯಂಡ್ ಫಸ್ಟ್ 24 hour ಎಜುಕೇಷನ್ ಚಾನಲ್ ಇನ್ ಇಂಡಿಯಾ. ಸ್ಪೆಷಾಲಿಟಿ ಏನಂದರೆ ಫಸ್ಟ್ 24 ಎಜುಕೇಷನ್ ಚಾನಲ್ ಇನ್ ಇಂಡಿಯಾ. ಆ್ಯಂಡ್ ಕ್ಯಾಟಗರಿ ಬಂದು ಫ್ರೀ ಇರುತ್ತೆ. ಇದನ್ನು ಓನ್ ಮಾಡ್ಕೊಂಡಿರೋದು IGNOU ಓನ್ ಮಾಡ್ಕೊಂಡಿದೆ. ಹಾಗೆ ಕ್ಯಾಟಗರಿ ಬಂದು ಫ್ರೀಯಾಗಿ ಇದು ಇರುತ್ತೆ, ಯೂಸ್ ಮಾಡ್ಬೋದು. ಇದಂತೂ ಫುಲ್ ಇಂಪಾರ್ಟೆಂಟು. ಸೊ ತುಂಬ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ, ಓದಿ. ಇನ್ ಕೇಸ್ ನಿಮಗೆ PDF ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ PDF ಸೆಂಡ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.